ಮುಕ್ತ ಪ್ರದೇಶ ಆಗಬೇಕು ಅಂತಂತ ಹೇಳಿದ್ರು. ಆಮೇಲೆ ನಮ್ಮ PDJ ಸಾಹೇಬರು ಹೇಳಿದ್ರು, ಇಲ್ಲ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲೇ ಗುರು ಅಂತಂತ ಹೇಳಿ. ಹೌದು, ಮನೆಯ ಮೊದಲ ಪಾಠಶಾಲೆ, ನಾವೆಲ್ಲ ಮನೆಯಿಂದನೇ ಕಲ್ತು ಬರ್ತೇವೆ. ಸೊ ಅದರಿಂದ ಈಗ ನಾವು ಒಂದು ಕಿರು ನಾಟಕವನ್ನ ಮಾಡಿದ್ವಿ. ನಾವು ಆ ಕಿರು ನಾಟಕ ಮೂಲಕ ನಿಮ್ಗೆಲ್ಲ ಗೊತ್ತಾಯ್ತು ಉದ್ದೇಶ ಏನೈತಪ್ಪ ಅಂತಂತ ಹೇಳಿ. ಕಾನೂನೊಳಗೆ ಬೇರೆ ಏನೂ ಇಲ್ಲ, ನಾವು ದಿನನಿತ್ಯ ನಡೆಯುತ್ತಿರುವಂತಹ ಚಟುವಟಿಕೆಗಳನ್ನ ಕಾನೂನಿನ ನಿಯಮಗಳ ಮೂಲಕ ಅದಾವ. ಅದನ್ನ ನಾವು ಏನು ಸಮಾಜದವರು ತಾಯಿಯಂದ್ರಾಗಿ ತಂದೆ ಆಗಿರಬಹುದು, ಹಿರಿಯರಾಗಿರ್ಬೋದು, ಇದನ್ನ ನಾವು ಅರ್ಥೈಸ್ಕೊಂಡು ಮಕ್ಕಳಿಗೆ ನಾವು ಇದನ್ನ ಹೇಳ್ಕೊಡ್ಬೇಕು. ಮೇನ್ ನೀವು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳು ಮೊಬೈಲ್ ನೋಡ್ಕೊಂಡು ಕುಂದಿರ್ತಾರೆ. ಆದ್ರಿಂದ ಮೊಬೈಲನ್ನ ಕಡಿಮೆ ಬಳಸಿ ಅಂತ ಹೇಳೋದು ಅಷ್ಟೇ. ಸೊ ಅದಕ್ಕೆ ತಾಯಿದ ಪಾತ್ರ ಇದ್ರೊಳಗೆ ಬಹಳ ಐತಿ. ಸೊ ಅದಕ್ಕೆ ಆ ತಾಯಿ ಪಾತ್ರವನ್ನ ನೀವು ಮುಖ್ಯವಾಗಿ ನೆರವೇರಿಸಬೇಕು ಅಂತಂತ ಹೇಳಿ ಎಲ್ಲ ತಾಯಂದರಿಗೆ ನಮ್ಮ PDJ ಸಾಹೇಬ್ರು ಕೇಳ್ಕೊಂಡ್ರು. ಅತಿ ಕಳಕಳವಾಗಿ ಇದನ್ನ ನೀವು ಸ್ವಲ್ಪ ಮನದಾಗಿ ಇಟ್ಟುಕೊಂಡು ಮಕ್ಕಳಿಗೆ ಒಳ್ಳೇದನ್ನ ನೀವು ಹೇಳ್ಕೊಡ್ರಿ. ಮಕ್ಕಳು ಅದಾರ ಸಹ ಹೇಳಿ, ನೀವು ತಂದೆ ತಾಯಿ ಹೇಳಿದ್ದನ್ನ ನೀವೆಲ್ಲ ಕೇಳಬೇಕು. ನಾ ಕೇಳಂಗಿಲ್ಲ, ಬರೀ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೇನೆ ಅಂದ್ರೆ ನಡೆಯಲ್ಲ, ಹೌದಾ? ಸೊ ನೀವೆಲ್ಲ ಕೇಳಬೇಕು ಮಕ್ಕಳು ತಂದೆ ತಾಯಿ ಹೇಳಿದ್ದನ್ನ. ಇಲ್ಕಂದ್ರೆ ಏನಾಗ್ಬಿಡ್ತೈತಿ, ಕೆಟ್ಟ ದಾರಿ ಹಿಡಿತೀರಿ ನೀವು, ಹೌದಿಲ್ಲ? ಸೊ ಅದಕ್ಕೆ ತಂದೆ ತಾಯಿ ಹೇಳಿದ್ದನ್ನ ಕೇಳಬೇಕು, ಗುರು ಹಿರಿಯರು ಹೇಳಿದ್ ಕೇಳಬೇಕು. ನಿಮ್ ಟೀಚರ್ ಹೇಳಿದ್ದ, ನಮ್ಮ ಮನ್ಯಾಗ ನನ್ನ ಮಗ ಹೇಳ್ತಾನೆ, ಇಲ್ಲ ನಾ ಟೀಚರ್ ಹೇಳಿದ್ದೆ ಕೇಳಿದ್. ಇವನ್ ಐ ಆಮ್ ಆಲ್ಸೋ ಟೀಚರ್, ನನ್ ಮಾತು ಕೇಳಂಗಿಲ್ಲ, ಟೀಚರ್ ಹೇಳಿದ್ದೆ ಕೇಳ್ತಾರೆ. ಸೊ ಅದಕ್ಕೆ ಟೀಚರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಟೀಚರ್ದು ಸಹ ಇಲ್ಲಿ ಶಿಕ್ಷಕರದು ಸಹ ಒಂದು ಬಹುಮುಖ್ಯ ಪಾತ್ರ ಐತಿ ಅಂತ ಹೇಳಿಲ್ಲ ನಾ ಹೇಳ್ಬೋದು. ಆಮೇಲೆ ನಮ್ಮ PDJ ಸಾಹೇಬ್ರು ಮೌಲ್ಯಗಳ ಬಗ್ಗೆ ಭಾಳ ಹೇಳಿದ್ರು. ನಮ್ಮ ಮೌಲ್ಯಗಳನ್ನ ನಾವು ಇಲ್ಲಿ ತಿಳಿಸ್ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಮುಂಜಾನೆ ಎದ್ದು ಬಿಟ್ಲೆ ನಾವು ಯಾವಾಗೂ ಏನ್ ಮಾಡ್ಬಿಡ್ತೇವೆ, ಮೊಬೈಲ್ ಹಿಡ್ಕೊಂತ ನಿಂತು ಬಿಡ್ತೇವೆ. ಇಲ್ಲಕಂದ್ರೆ ಅವ್ರು ಇವ್ರು ಕೂಟಾಗ ಮಾತಾಡ್ಕೋತ ಟಿವಿ ಹಚ್ಕೋತ ಹಾಡು ಹಚ್ಕೊತ ನಿಂತು ಬಿಡ್ತೇವೆ. ಸೊ ಫಸ್ಟ್ ನಾವು ಮಕ್ಕಳಿಗೆ ನಾವು ಏನ್ ಕಲಿಸ್ಬೇಕಂತಂದ್ರೆ, ತಂದೆ ತಾಯಿಗೆ ಪಾದಗಳಿಗೆ ಅವರಿಗೆ ನಮಸ್ಕರಿಸಿ ಮುಂದಿನ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋದನ್ನ ಒಂದು ಎಲ್ಲಾ ಮೌಲ್ಯಗಳನ್ನ ನಾವು ಅಲ್ಲಿ ತಿಳಿಸ್ಕೊಡ್ಬೇಕು. ಅದಕ್ಕೇನೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತ ಹೇಳಿ ನಾವು ಸುಮ್ಮನೆ ಪುಸ್ತಕದಲ್ಲಿ ಓದೋದಲ್ಲ, ಅದನ್ನ ದಿನನಿತ್ಯ ನಮಗ ಕಾರ್ಯಚಟುವಟಿಕೆಗಳಲ್ಲಿ ಇರಬೇಕು. ದಿನ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತೀರಿ? ಆವಾಜೇ ಇಲ್ಲ, ಯಾಕಂದ್ರೆ ಮಾಡಲ್ಲ ಅಲ್ಲ. ಇವತ್ತಿನಿಂದ ಮಾಡ್ರಿ. ಅದು NSS ಯೋಜನೆ ಅಡಿಯಲ್ಲೇ ಬರ್ಬೇಕಂತ ಏನಿಲ್ಲ, ಹೌದಿಲ್ಲ? ಯಾವಾಗಿಂದನೂ ಐತಿ ನಮ್ಮ ಮೌಲ್ಯ ಅದು, ಹೌದಿಲ್ಲ? ಜೀವನದಲ್ಲಿ ಇರುವಂತಹ ನಮ್ಮ ಮೌಲ್ಯಗಳನ್ನ ನಾವು ಇಟ್ಕೋಬೇಕು. ಮೌಲ್ಯಗಳಿದ್ರೆ ಮುಂದೆ ನಮ್ದು ಅಗ್ರಿ ಒಂದು ವಿದ್ಯಾರ್ಥಿ ಜೀವನ ಆಗಿರ್ಬಹುದು, ನಮ್ಮ ಇಡೀ ಜೀವನ ಆಗಿರಬಹುದು, ಅತಿ ಸುಗಮವಾಗಿ ಸಾಗಿ ಒಳ್ಳೆಯ ರೀತಿಯಿಂದ ನಾವು ಒಂದು ಸಮಾಜವನ್ನ ಕಟ್ಟಾಕ ನಮಗೊಂದು ಉಪಯೋಗ ಆಗ್ತತಿ ಅಂತ ಹೇಳಿ ಹೇಳ್ತೇವೆ. ಈ ಮೌಲ್ಯಗಳು ಸಹ ಬಹಳ ಅತಿ ಮುಖ್ಯ ಅವಶ್ಯಕ ಅಂತ ಹೇಳಿ ಹೇಳಿದ್ರು. ಆಮೇಲೆ ಶಿಸ್ತಿನಿಂದ ನಾವು ಯಾವತ್ತೂ ಇರಬೇಕು. ಯಾವಾಗೂ ನಾವು ಶಿಸ್ತನ್ನ ಕಲಿಬೇಕಾಗ್ತತಿ. ನಾವು ಯಾರ ಭಾಷಣ ಒಂದು ಫಂಕ್ಷನ್ ಮಾಡ್ತಾರ, ಅವ್ರು ಮಾತಾಡ್ತಾರ, ಅದೊಂದು ಟ್ರೆಡಿಷನ್ ಐತಿ, ಮಾತಾಡಿ ಹೋಗ್ತಾರ ಬೇಡ ಅಂತ ಹೇಳಿ. ನೋ, ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಡಿಸಿಪ್ಲಿನ್ ಇಂದ ಕೂತ್ಕೊಂಡ್ರಿ. ನಾವು ನೋಡಿದ್ವಿ, ಅವಾಗಿಂದ ನೋಡ್ಲಿಕ್ಕತ್ತೇವೆ, ಎಷ್ಟು ಶಿಸ್ತಿನಿಂದ ಕೂತ್ಕೋತೀರಿ, ಎಷ್ಟು ಶಿಸ್ತಿನಿಂದ ಮಾತಾಡ್ತೀರಿ, ಹೌದ್ರಿ ಹೂನ್ರಿ ಅಂತಂತ ಹೇಳಿ ಕರಿತೀರಿ. ಇದೇ ಡಿಸಿಪ್ಲಿನ್. ಆಮೇಲೆ ನಾನು ನಮ್ಮ ಹೆಡ್ ಮಾಸ್ಟರ್ಗೆ ಹೇಳಕ್ಕ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳ್ದಂಗೆ ಆಗ್ತದೆ. ನಮ್ಮ ಸ್ಟೂಡೆಂಟ್ಸಿಗೆ ಅದು ಫ್ಲಾಗ್ ಇದನ್ನ ಮಾಡ್ಲಿಕ್ಕೆ ಬರಂಗಿಲ್ಲ, ಕಟ್ಟಕ್ಕೆ ಇದು ಆಗ್ಲಿಲ್ಲ, ಇದನ್ನ ಹೇಳಲೇಬೇಕು ನಾನು. ಆಮೇಲೆ ನಮ್ಮ ಸರ್ ಬಂದ್ರು, ಹೆಡ್ ಮಾಸ್ಟರ್ ಸರ್ ಬಂದು ಅವ್ರ ಹುಡುಗರು 4 ಮಂದಿ ಬರ್ರ ಅಲ್ಲಿ ಹೋಗೋಣ ಅಂತ ಹೇಳಿ ಬಂದ್ರವ್ರೆ. ಬಂದು ಪಟ 2 ನಿಮಿಷನಾಗ ಫ್ಲಾಗ್ ರೆಡಿ ಮಾಡಿದ್ರು, ಪಟ ಹತ್ತಿದ್ರೆ. ಇದು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲಿತಿರುವಂತಹ ಒಂದು ಮೌಲ್ಯಗಳು ಅಂತ ನಾನು ಹೇಳ್ತೀನಿ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಈಗ ನಾನು ಒಂದು 2-3 ದಿವಸದಿಂದ ನಾನು ಅದೇ ಯೋಚನೆ ಮಾಡತ್ತಿದ್ದೆ, ನನ್ನ ಸ್ಟೂಡೆಂಟ್ಸ್ಗೂ ಅದೇ ಹೇಳ್ತೀನಿ, ನನ್ನ ಮಗನ ನಾನು ಕನ್ನಡ ಮೀಡಿಯಂ ಶಾಲೆಗೆ ಹಾಕಬೇಕಾಗಿತ್ತು ಅಂತ ಹೇಳಿ. ನಾವು ಅಗ್ದಿ ಪ್ರೌಡ್ ಆಗಿ ಹೇಳ್ತೇವೆ, ಇಲ್ಲ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆಗೆ, ಕನ್ನಡ ಮೀಡಿಯಂ ಶಾಲೆಯಿಂದ ಕಲ್ತಿದ್ದು ಮಕ್ಕಳೇ ಮುಂದೆ ಬರೋದು ಅಂತ ಹೇಳಿ ನಾನು ಅತಿ ಎದಿ ತಟ್ಕೊಂಡು ಹೇಳ್ತೇನೆ ನಾನು ಯಾವಾಗೂ. ಯಾಕಂದ್ರೆ ಅವರಿಗೆ ಈಗೇನೋ ಒಂದು ಪೆನ್ ಬೇಕಾಗಿರ್ತದೆ. ನಮ್ಮ ಸರ್ ಸ್ಕೂಲ್ನಾಗ ಟೀಚರ್ಸ್ಗಳು ಒಂದು ಪೆನ್ ತಗೊಂಬ ಅಂತ ಹೇಳಿ ಒಂದು 10 ರೂಪಾಯಿ ಕೊಟ್ಟು ಕಳಿಸ್ತಾನೆ. ಅಲ್ಲ, ವ್ಯವಹಾರ ಜ್ಞಾನ ಗೊತ್ತಾಗ್ತದೆ. ಆಲ್ಮೋಸ್ಟ್ ಎಲ್ಲದನ್ನು ಕಲಿತೇವೆ ನಾವು, ದುಃಖ ಸುಖ ಎಲ್ಲದನ್ನು ಕಲಿತೇವೆ. ಸೊ ಅದಕ್ಕೆ ಆದಷ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಮುಂದಿನ ಪೀಳಿಗೆಗಳು ಬಂತಪ್ಪ ಅಂತಂದ್ರೆ ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಎಲ್ಲರೂ ಕನ್ನಡ ಮೀಡಿಯಂ ಶಾಲೆ, ನಮ್ದು ಏನು ಗೌರ್ಮೆಂಟ್ ಸ್ಕೂಲ್ಸ್ಗಳದಾವಲ್ಲ ಅದರಲ್ಲಿ ಕಲಿಸುವಂತಹ ಮಕ್ಕಳಿಗೆ ನೀವು ವಿಚಾರವನ್ನ ನೀವು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಯೋಚನೆ. ಆಮೇಲೆ ಸಮಯ ಬಹಳ ಅತಿ ಮುಖ್ಯ ಅಂತಂತ ಹೇಳಿದ್ರು. ಹೌದು, ಸಮಯ ಬಹಳ ಅತಿ ಮುಖ್ಯ. ನಾವು ಎಷ್ಟು ಟೈಮಿಗೆ, ಅದು ಟೈಮ್ ಡಿಸಿಪ್ಲಿನ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತಂತ ಹೇಳ್ತಾರೆ, ಒಂದೇ ಸುಗಮವಾಗಿ ಹೋಗ್ತದೆ. ಯಾಕಂದ್ರೆ ಸಮಯ ಮತ್ತು
ಓಕೆ, ಸಮಯ ಮತ್ತು ಶಿಸ್ತು ಇವೆರಡು ಬೇಕೇ ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅತಿ ಸಮಯವಾಗಿ ನಮ್ದು ದಿನನಿತ್ಯ ಚಟುವಟಿಕೆಗಳೇನಿರ್ತಾವೋ ಅತಿ ಒಂದು ಪ್ಲಾನ್ ಒಂದು ಯೋಜನೆಯನ್ನ ಕರೆಕ್ಟ್ ಆಗಿ ಹಾಕೊಂಡು ಅದೇ ರೀತಿ ಮಾಡಿದ್ರಪ್ಪ ಅಂತಂದ್ರೆ ನಾವು ನಮ್ಮ ಬದುಕಿನಲ್ಲಿ ಒಂದು ಒಳ್ಳೆಯ ಜೀವನವನ್ನ ಪಡಿಬಹುದು ಅಂತ ಹೇಳಿ ಹೇಳ್ಬೋದು. ಆಮೇಲೆ ಚೇಂಜ್ ಇನ್ ಎವ್ರಿಥಿಂಗ್ ಅಂತ ಹೇಳಿ ನಮ್ಮ ಡೇಲಿಸ ಸಾಹೇಬ್ ಹೇಳಿದ್ರು. ಹೌದು, ಬದಲಾವಣೆ ಎದರಲ್ಲೂ ಬೇಕು, ಎಲ್ಲದರಲ್ಲೂ ಬೇಕು ನಮ್ಮ ಬದಲಾವಣೆ. ಸ್ವಚ್ಛತಾದಲ್ಲಿ ಬೇಕು, ಶಿಕ್ಷಣದಲ್ಲಿ ಬೇಕು, ಕಲಿಯುವುದರಲ್ಲಿ ಬೇಕು, ಮೌಲ್ಯಗಳಲ್ಲೇ ಬೇಕು ನಮ್ಮ ಬದಲಾವಣೆ. ಯಾಕಂದ್ರೆ ನಾವೆಲ್ಲ ಈಗ ಮಾಡರ್ನೈಸೇಷನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ, ಹೌದಿಲ್ಲ? ಎಲ್ಲ ಆಧುನಿಕದಲ್ಲಿ ನಾವು ಅಳವಡಿಸ್ಕೊಂಡು ಬಿಟ್ಟಿದ್ದೇವೆ. ಅದನ್ನೆಲ್ಲ ಒಂದು ಸ್ವಲ್ಪ ಹೋಗಲಾಡಿಸಿ ನಮ್ಮ ಮನೆಯಿಂದ ನಾವು ಏನೇನು ಕಲಿತೇವೆ, ನಮ್ಮ ಶಿಕ್ಷಣದಲ್ಲಿ ನಾವು ಶಾಲೆಯಲ್ಲಿ ಏನು ಕಲಿತೇವೆ, ಅದು ಮುಂದೆ ಬರುವಂತಹ ಜೀವನದಲ್ಲಿ ನೀವು ಬಹಳ ಉಪಯುಕ್ತವಾಗ್ತದೆ. ಸೊ ಅದಕ್ಕೆ ಇವನ್ನೆಲ್ಲ ಹೇಳಿದ್ರೆ ಸುಮ್ಮನೆ ನಾವು ನಿಮಗೆ ಅನಿಸ್ತದೆ ನಾವು ಸುಮ್ಮನೆ ಫಂಕ್ಷನ್ ಮಾಡಿ ಹೋಗ್ಬಿಡ್ತೇವೆ ಅಂತ ಹೇಳಿ. ಈಗ ನಾವು ಫಂಕ್ಷನ್ ಮಾಡಿದ್ರೆ ನಿಮ್ಮ ಮನ ಮುಟ್ಟುವ ಹಾಗೆ ಅದು ಆಗಬೇಕು, ಆ ಕಾರ್ಯರೂಪಕ್ಕೆ ಬರಬೇಕು. ಅದು ನಾವು ಫಂಕ್ಷನ್ ಮಾಡಿ ಹೋಗೋದು, ಒಂದು ರಿಪೋರ್ಟ್ ಬರೀತೇವೆ, ಒಂದು ಸ್ಕೀಮ್ ಮಾಡಿದ್ವಿ, ಯೂನಿವರ್ಸಿಟಿಗೆ ಒಂದು ರಿಪೋರ್ಟ್ ಕಳಿಸ್ತೀವಿ, ನೋ. ಅದೇ ನಮ್ಮ ಯಾದವ್ ಸರ್ ಅವತ್ತೇ ಆಗ ಹೇಳತ್ತಿದ್ರು, ಇವೆಲ್ಲ ನಾವೆಲ್ಲ ಎಷ್ಟೊಂದು ಸ್ಟಾರ್ಟಿಂಗ್ ಇದು ಚಾಲು ಆದಾಗ ಅದು NSS ಕ್ಯಾಂಪ್ ಏನು ಯೂನಿಟಿ ಚಾಲು ಆಯಿತು, VK ರಾವ್ ಅವ್ರು ಏನು ಚಾಲು ಮಾಡಿದ್ರು ಇದನ್ನ ಯಾವಾಗ 1969 1969ರಲ್ಲಿ ಅಲ್ಲಿ ಬರೀ 37 ಘಟಕಗಳಿದ್ವು, 37 ಘಟಕಗಳಿದ್ವು. ಈಗ ನಮ್ಮ ಕರ್ನಾಟಕದಲ್ಲಿ 437 ಘಟಕಗಳು ನಮ್ಮ ಕರ್ನಾಟಕದಲ್ಲಿ. ಸೊ ಅದಕ್ಕೆಲ್ಲ ಸರ್ ಹೇಳ್ದಂಗೆ UG PGಯಲ್ಲಿ ನಾವೆಲ್ಲ ಇವೆಲ್ಲ ಯೋಜನೆಗಳನ್ನು ಹಾಕೊಂಡ್ರೆ ನಮ್ಮ ಕಾನೂನಿನ ವಿಶ್ವವಿದ್ಯಾಲಯದಲ್ಲೂ ಸಹ ಇದನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾವು ಯೋಜನೆಗಳನ್ನು ಅತಿ ವೇಗವಾಗಿ ಆಮೇಲೆ ಯಾವ ರೀತಿ ಇದನ್ನ ಸುಗಮವಾಗಿ ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನ